ಟ್ರೈಲರ್ ನೋಡಿ ಅಂದರೆ ಅಲ್ಲಿದ್ದ ವಿಜುವಲ್ಸ್ ಇಂದ ಅಲ್ಲ, ಅಂದರೆ ಯೂಶಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅದ್ಭುತವಾದಂಥ ಟ್ರೈಲರ್. ನನಗೆ ತುಂಬ ಖುಷಿ ಆಗೋದೇನು ಅಂತ ಹೇಳಿದ್ರೆ, ಯಾವುದೇ ಒಬ್ಬರು ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂಥ ಒಂದು ಜಾನರ್ಸ್ನ ಅಟೆಂಪ್ಟ್ ಮಾಡೋದಕ್ಕೇ ಒಂದ್ಸಲಿ ಹೆದರ್ತಾರೆ. ನನಗೆ ಈ ಜಾನರ್ ಮೇಲೆ ಒಂದು ಹಿಡಿತ ಬಂದಿದೆ, ಇನ್ನೊಂದು ಜಾನರ್ನ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ, ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ. ಇದು 90% ಆಫ್ ದ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ. ಬಟ್ ಒಂದು ಸರಳ ಪ್ರೇಮ ಕಥೆ ಥರದ್ದು ಒಂದು ಸಿನಿಮಾ ಮಾಡೋದು, ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ, ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ. ಮಧ್ಯದಲ್ಲಿ ಬಜಾರ್ ಅಂತಾನು ಸಿನಿಮಾ ಮಾಡ್ತಾರೆ, ಆಕ್ಷನ್ ಸಿನಿಮಾ. ಆಪರೇಷನಲ್ ಮೇಲೆ ಮಾತಾಡೋದು ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ. ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಎಲ್ಲ, ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ. ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಇದರಲ್ಲಿ ಅತಿಶಯ ಇಲ್ಲ. ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಹೊಗಳ್ಬೇಕು ಅನ್ನೋ ಅನಿವಾರ್ಯತೆನೂ ನನಗಿಲ್ಲ. ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಬಿ ಹಿಸ್ ಫುಡ್ ಸೋಲ್ಜರ್, ಅವ್ರು ಕರೆದಾಗ ಆಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ, ಅದಿರುತ್ತೆ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ. ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ. ಏನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ, ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಡ್ಸ್ಕೊಳ್ಳಲ್ಲ. ಬಟ್ ಅಂತ ಹಿ ವುಡ್ ಹ್ಯಾವ್ ಗಾನ್ ಇನ್ ಶಾರ್ಟ್. ನನಗೆ ಆ್ಯಕ್ಚುಲಿ ಇವತ್ತು ಟ್ರೈಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು, ಟು ಬಿ ವೆರಿ ಆನೆಸ್ಟ್, ಆಸ್ ಅ ಫ್ಯಾನ್ ಬಾಯ್. ಯಾಕಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ್ದು ಸಿನಿಮಾ ಆ್ಯಕ್ಚುಲಿ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದು ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ಸಿನಿಮಾನಲ್ಲಿ. ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿದ್ದೆ ಸರ್. ನಾನು ನೋಡಿದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲ್ಲ ನಾವು. ಇದರಲ್ಲಿ ಏನಿರುತ್ತೆ, ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಪರ್ಫಾರ್ಮೆನ್ಸ್ ಏನು ಅಂತ ದೊಡ್ಡದಲ್ವಲ್ಲ ಅನ್ನೋ ಥರದ್ದು. ಸಮ್ಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ಕೆಲವು ಸತಿ ತುಂಬ ನಾವು ಹೊಗಳೋದು ತುಂಬ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ. ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಸರ್. ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನೆಸ್ಕೊಳ್ತೀನಿ, ನೀವು ಮೈಕಲ್ ಜಾಕ್ಸನ್ ಥರ ಹಿಂದೆ ನಡ್ಕೊಂಡು ಬಂದು ಕಾರಿಗೆ ಜಂಪ್ ಮಾಡ್ಕೊಂಡು ಹೋಗ್ತೀರಾ. ನಾನು ಐ ವಾಸ್ ಲೈಕ್ ಶಿಟ್, ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನು. ಅಂದರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್. ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ. ಓವರ್ ಆ್ಯಕ್ಟಿಂಗ್ ಮಾಡಿ ಸ್ಟಿಲ್ ನಮಗೆ ಅದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ದೇ ಇರೋ ಹಂಗೆ ಡೆಲಿವರ್ ಮಾಡೋದಿದೆಯಲ್ಲ, ತುಂಬ ಕಷ್ಟವಾದ ಕೆಲಸ. ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು. ಐ ಆಮ್ ಟ್ರೂಲಿ ಅ ಫ್ಯಾನ್ ಬಾಯ್ ಸರ್. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನೀವು. ಐ ಥಿಂಕ್ ನಿಮ್ಮ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ನಾನು. ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದೇನೋ. ಸೊ ಹಂಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ. ನನಗೆ ಟ್ರೈಲರ್ ನೋಡೋದಕ್ಕೂ ಕೂಡ ಕುತೂಹಲ ಇತ್ತು, ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೈಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದೆ, ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಂಬಲ್ಲ. ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟ್ ಆಗಿ ಕೂತಿದ್ದಾರೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದನೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ. ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವರಿಗೆ ಪ್ರಾಡಕ್ಟ್ ಮೇಲೆ ಇರೋವಂಥ ಒಂದು ನಂಬಿಕೆ. ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ. ಆ್ಯಂಡ್ ಆಶಿಕಾ, ನೀವು ಯು ಸ್ಟಾರ್ಟೆಡ್ ಆಸ್ ಅ ಗ್ಲಾಮರಸ್ ಆ್ಯಕ್ಟರ್, ಬಟ್ ಇವಾಗ ಯು ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾರ್ಮರ್. ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯುವರ್ ಸೆಲ್ಫ್. ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ. ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್. ಸಿನಿಮಾಗೆ ಒಳ್ಳೇದಾಗಲಿ ಅಂತ ಆಫ್ಕೋರ್ಸ್ ಆಲ್ವೇಸ್ ನನ್ನ ಒಂದು ಹಾರೈಕೆ ಎಲ್ಲ ಇದ್ದೇ ಇರುತ್ತೆ. ಸೊ ಹಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ನನಗೆ ಅವತಾರ ಪುರುಷ ಅನೌನ್ಸ್ ಆದ ದಿನದಿಂದನೂ ತುಂಬ ಎಕ್ಸೈಟ್ಮೆಂಟು. ಒಂದು ಕಾರಣ, ಸುನಿ ಸರ್ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅವ್ರ ಹ್ಯೂಮರ್ ರೈಟಿಂಗ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಹೇಳಿದ್ದನ್ನು ಬರೆದ್ರೆ ಸಾಕು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಳುತ್ತೆ. ಅದಕ್ಕೆ ಅವ್ರದ್ದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದಂಗೆ ಕಾಣಿಸುತ್ತೆ. ಇನ್ನೊಂದು ಕಾರಣ, ಅಫ್ಕೋರ್ಸ್ ಹ್ಯೂಮರಿಗೆ ಕಿಂಗು ಶರಣ್ ಸರ್. ಅವರಿಬ್ಬರ ಕಾಂಬಿನೇಷನ್ ಅಂದರೆ, ಇವರು ತುಂಬ ಒಂದು ನಾರ್ಮಲ್ ಸೀನನ್ನು ಕೂಡ ಎತ್ತಿ ಬ್ಯೂಟಿಫುಲ್ ಸೀನ್ ಮಾಡೋ ಶಕ್ತಿ ಇರೋ ಶರಣ್ ಸರು.
ಒಂದು ನಾರ್ಮಲ್ ಆಗಿ ಬರೆದ್ರು ಅದು ಬ್ಯೂಟಿಫುಲ್ ಅನ್ಸ್ಕೊಳ್ಳೋ ರೈಟರ್. ಅವರಿಬ್ರು ಕಾಂಬಿನೇಷನ್ನೇ ತುಂಬ ಎಕ್ಸೈಟ್ಮೆಂಟು. ಸಿನಿಮಾ ಅನೌನ್ಸ್ ಆದ ದಿನ ನಾನು ಐ ವಾಸ್ ವೆರಿ ಎಕ್ಸೈಟೆಡ್. ಒಂದು ಸಿನಿಮಾ ಸಕ್ಕತ್ತಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ. ಇನ್ನೊಂದು ಕಾರಣ ಪುಷ್ಕರ್ ಸರ್. ಸಿನಿಮಾ ಅಂತ ತುಂಬ ಸ್ಟೇಬಲ್ ಆಗಿ ಕಾಮ್ ಆಗಿ ಏನೂ ಭಯ ಇರ್ತೇನೆ. ಅವಾಗ ಅನಿಸ್ತಾ ಇತ್ತು ಏನು ಅಂದರೆ ಜನರಲಿ ಫಸ್ಟ್ ಪ್ರೊಡ್ಯೂಸರ್ ಅಂದಾಗ ಒಂದು ಇರುತ್ತಲ್ಲ ಏನೋ, ಬಟ್ ಏನೂ ಇಲ್ಲ. ಆ ಸಿನಿಮಾ ಆದಮೇಲೆ ಅವರ ಎಲ್ಲ ಸ್ಟೆಪ್ಸ್ ನೋಡ್ಕೊಂಡು ಬಂದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ 3 ಜನ ಸೇರಿದ್ದಾರೆ. ಆಮೇಲೆ ಆಶಿಕ್ ಅವರಿಬ್ಬರು ಕಾಂಬಿನೇಷನ್ ನಮಗೆಲ್ಲ ಗೊತ್ತೇ ಇದೆ, ಬೆಸ್ಟ್ ಕಾಂಬಿನೇಷನ್. ಅವ್ರು ಬೇರೆ ಇದ್ದಾರೆ. ಅಗೇನ್ ಜೀಲಮ್ ಸಿನಿಮಾ, ಅದನ್ನು ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ನಾವು ಒಟ್ಟಿಗೆ ವರ್ಕೌಟ್ ಮಾಡುವಾಗಲ್ಲ ಸುಮ್ಮನೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇತ್ತು. ಆಶಿಕ್ ಅವರು ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಕ್ಯಾರೆಕ್ಟರ್ ಬಂದು ಜೂನಿಯರ್ ಆ್ಯಕ್ಟರ್ ಕ್ಯಾರೆಕ್ಟರ್. ಅದೊಂಥರ ಆ ಜೂನಿಯರ್ ಆ್ಯಕ್ಟರ್ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್. ಅಂದರೆ ಅವರು ಸ್ವಲ್ಪ ಆ ಕ್ಯಾರೆಕ್ಟರ್ನ ಶರಣ್ ಸರ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ಅವತ್ತು ಅನಿಸಿತ್ತು. ಅದಾದಮೇಲೆ ಸಿನಿಮಾ ಫಸ್ಟ್ ನೋಡಿದ್ದೀವಿ. ಈಗ ಸೆಕೆಂಡ್ ಟ್ರೈಲರ್ ಎಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸುನಿ ಸರ್, ಶರಣ್ ಸರ್, ಆಶಿಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ. ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ತುಂಬ ದೊಡ್ಡ ಯಶಸ್ಸನ್ನು ಕಾಣುತ್ತೆ, ಕಾಣಲೇಬೇಕು. ಕಾರಣ ಏನಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವರೆಲ್ಲರೂ ಸೇರಿಕೊಂಡಾಗ ಸಿನಿಮಾ ಅದ್ಭುತವಾಗಿ ಇದ್ದೇ ಇರ್ತದೆ. ನೋ ಡೌಟ್ ದಟ್ ವಿಲ್ ಬಿ ಅ ಫುಲ್ ಮೀಲ್ಸ್. ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ. ಇನ್ನೊಂದು, ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ. ಯಾಕಂದರೆ ಇಲ್ಲಿರೋ ಎಲ್ಲ ಸ್ಪೆಷಲಿ ಪ್ರೊಡ್ಯೂಸರ್ ಅಫ್ಕೋರ್ಸ್ ಆಶಿಕ್ ಅವರು, ಶರಣ್ ಸರ್, ಸುನಿ ಸರ್ ಎಲ್ಲ ಅವ್ರು ಬಂದಿದ್ದ ದಾರಿ, ಅವ್ರಿಗೆ ಅವರೇ ಮೆಟ್ಲು ಹಾಕ್ಕೊಂಡು, ಅವ್ರಿಗೆ ಅವರೇ ದುಡ್ಡು ಹಾಕ್ಕೊಂಡು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇವತ್ತು. ಅಂದರೆ ಸ್ಟ್ರಾಂಗ್, ಸಡನ್ನಾಗಿ ಯಾರಿಗೂ ಏನು ಸಕ್ಸಸ್ ಸಿಕ್ಕಿಲ್ಲ. ಶರಣ್ ಸರ್ ಜೊತೆ ನಮಗೆ ಗೊತ್ತಿಲ್ಲ ಅವರ ದಾರಿ, ಅವ್ರು ಇವತ್ತು ಬಂದು ನಿಂತು ಅವರ ಒಂದು ಲೆಗೆಸಿ. ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನೂ 16 ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟು, ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಕಾಣಬೇಕು, ಕಾಣುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಬ್ಸರ್ವ್ ಮಾಡಿದ್ದೀನಿ ಸರ್, ಯೂಶ್ವಲಿ ರಿಲೀಸ್ ಡೇಟ್ ಹತ್ರದಲ್ಲಿದೆ ಅಂತ ಅಂದಾಗ ಪ್ರೊಡ್ಯೂಸರ್ಸ್ ಒಂದಷ್ಟು ಓಡ್ತಾ ಇರುತ್ತೆ ತಲೆಯಲ್ಲಿ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಸರ್? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಮುಖ್ಯ ಅತಿಥಿಗಳಾಗಿ ಬಂದ ಪ್ರೇಮ್ ಸರ್, ರಿಷಿ, ವಿಕ್ಕಿ, ಪ್ರವೀಣ್ ಅವರು, ಸಂತು ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಸುನಿಲ್ ಮುಂಚೆನೇ ಹೇಳಿದ್ದೆ, ಸ್ವಲ್ಪ ಮುಂಚೆ ಕರಿಗುರು ಅವ್ರಿಗೂ ಕೂಡ ಟೈಮ್ನ ಕರೆಕ್ಟಾಗಿ ಮಾಡ್ಕೊಂಡು ಮಾಡಬೇಕು ಅಂತ. ಗುರು ಮಾಡ್ತಾ ಇದ್ದೀನಿ ಸ್ಟುಡಿಯೋದಲ್ಲಿ 10 ನಿಮಿಷ ಫೋನ್ ಮಾಡ್ತೀನಿ ಅಂತ. ಆಲ್ರೆಡಿ ಒಂದು 4-5 ಡೇಸ್ ಆಗಿತ್ತು. ಲಾಸ್ಟ್ ನೋಟಿಸಲ್ಲಿ ಬಂದು ಇದನ್ನು ಇಂಪಾರ್ಟೆನ್ಸ್ನ ಕನ್ಸಿಡರ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಸೊ ಯಾವಾಗಲೂ ಫೀಡ್ಬ್ಯಾಕ್ಗಳು ಕೇಳ್ತಾನೆ ಇರ್ತೀವಿ. ಕನ್ನಡ ಫಿಲಮ್ಸ್ಗಳು ಪ್ರೊಡಕ್ಷನ್ ಕ್ವಾಲಿಟಿ ಹಂಗಿರೋದಿಲ್ಲ, ಎಲ್ಲ ಲೋ ಬಜೆಟ್ ಥರ ಕಾಣಿಸುತ್ತೆ, ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೇಳಿ 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 ಸಾಕಾಗ್ಬಿಟ್ಟಿದೆ. ಬಟ್ ನೀವು ಇವಾಗ ಜಸ್ಟ್ ನೋಡಿದ್ದು ಟ್ರೈಲರಲ್ಲೂ ಕೂಡ ಎವ್ರಿ ಫ್ರೇಮ್ ಇರ್ಬೋದು, ಒಂದು ಕತೆ ಇರ್ಬೋದು, ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಅಂದರೆ ನಾವು ಇದನ್ನ ಬೇಕಾದ್ರೆ ನಾವು ಪ್ಯಾನ್ ಇಂಡಿಯಾ ಕಂಟೆಂಟ್ ಥರ ಪ್ರೊಜೆಕ್ಟ್ ಮಾಡಿದ್ರು ಕೂಡ ಸ್ಟಿಲ್ ಅದನ್ನು ಜಸ್ಟಿಫೈ ಮಾಡೋಂಥ ಒಂದು ಮಟ್ಟಕ್ಕೆ ನಾವು ಕಂಟೆಂಟ್ ಮಾಡಿದ್ದೀವಿ. ಎಲ್ಲೋ ಒಂದು ಕನ್ನಡ ಆಡಿಯನ್ಸು, ಕನ್ನಡ ಫಿಲಮ್ಸ್ಗಳಿಗೂ ಕೂಡ ಕೈ ಹಿಡಿಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ರಿಕ್ವೆಸ್ಟ್. ಅದು ಪಾರ್ಟ್ 1 ಅನ್ನೋ ಅಷ್ಟೇ. ಅವತಾರ ಪುರುಷ ನಾವು ಪ್ರೀಮಿಯರ್ ಶೋ ಮಾಡಿದಾಗ ಅಥವಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಎಕ್ಸ್ಟ್ರಾರ್ಡಿನರಿ ರಿವ್ಯೂಸ್ ಇತ್ತು. ಬಟ್ ಎಲ್ಲ ಒಂದು ಕಡೆ ನಾವು ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ರೀಚ್ ಆದ್ವಿ ನಾವು. ಸೊ ಅವಾಗ ಅನ್ನಿಸ್ತು, ಓಕೆ ಅಟ್ಲೀಸ್ಟು ಎಲ್ಲಿ ಆ ಒಂದು ಟ್ರಾಕ್ಷನ್ ನಾವು ಕಟ್ಕೊಂಡ್ವಿ ಅದನ್ನು ಪಾರ್ಟ್ 2 ಅಲ್ಲಿ ನಾವು ಟ್ರಾಕ್ಷನ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸಾಕಷ್ಟು ರೀಶೂಟ್ನ ಮಾಡಿ ಇನ್ನೂ ಬೆಟರ್ ಕಂಟೆಂಟ್ ಮಾಡಿ ಇವಾಗ ಮಾಡಿರೋಂಥ ಕಂಟೆಂಟ್ ಅವತಾರ ಪುರುಷ 2. ಮೇ ಬಿ ಟ್ರೈಲರ್ನ ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಎಷ್ಟರ ಮಟ್ಟಕ್ಕೆ ಕಂಟೆಂಟ್ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸಕಲ ಸಿದ್ಧತೆಗಳು ಮಾಡಿದ್ದೀವಿ ಏಪ್ರಿಲ್ 5th ರಿಲೀಸ್ಗೆ. ಸೊ ಮಾಧ್ಯಮ ಮಿತ್ರರ ಮುಖಾಂತರ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ಕಂಟೆಂಟ್ನ ಎಲ್ಲ ಪ್ರತಿಯೊಬ್ಬರಿಗೂ ತಲುಪಿಸೋ ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ. ಆ್ಯಂಡ್ ಪ್ರತಿ ಇವೆಂಟಲ್ಲೂ ಕೂಡ ನಾನು ಥ್ಯಾಂಕ್ಫುಲ್ಲಾಗಿ ಹೇಳಿದ್ದು ಶರಣ್ ಸರ್ಗೆ ಥ್ರೂಟ್ ಜರ್ನಿಯಲ್ಲಿ ನಿಂತ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಆಶಿಕಾ
ಬ್ಯುಸಿ ಶೆಡ್ಯೂಲನ್ನು ಕೂಡ ನಾವು ಒಂದಷ್ಟು ರೀಶೂಟ್ ಮಾಡಿದಾಗ ಬಂದು ಕನ್ಸಿಡರೇಷನ್ ಮಾಡಿದ್ದೀವಿ. ಥರ್ಡ್ ನನ್ನ ಜರ್ನಿಯಲ್ಲಿ ನಿಂತ್ಕೊಂಡಂಥ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್. ಸೊ ಫಿಲಮ್ ರೆಡಿ ಇದೆ ಇನ್ ಅನದರ್ 4 days ಟೈಮ್. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಫಿಲಮ್ನ ನೋಡಿ ಇದನ್ನು ಮಾಧ್ಯಮ ಮಿತ್ರರು ನಿಮ್ಮ ಮುಖಾಂತರ ತಲುಪಿಸೋಂಥ ಒಂದು ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾವ ಸಿನಿಮಾಗೂ ಡಬ್ಬಿಂಗಿಗೆ ಇಷ್ಟು ದಿನ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಇಷ್ಟು ದಿನ ಟೋಟಲ್ ಅವತಾರ್ ಪುರುಷ ಪಾರ್ಟ್ 1 ಪಾರ್ಟ್ 2 ಎರಡು ಸೇರಿ ತುಂಬಾನೇ ಡೇಟ್ಸ್ ಕೊಟ್ಟಿದ್ದೀವಿ. ಇದಕ್ಕೆ ಸಿನಿಮಾ ಟೀಮ್ ಅವರೇ ಹೇಳ್ಕೊಟ್ಟಿರೋ ಕ್ವಶನ್ ಗೊತ್ತಾಯ್ತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್. ಫೀಲಿಂಗ್ ವೆರಿ ವೆರಿ ಸ್ಪೆಷಲ್. ಇಷ್ಟು ಹೀರೋಗಳ ಮಧ್ಯ ನಾವೊಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್, ರಿಷಿ ಸರ್, ಪ್ರವೀಣ್ ಅವರೇ ಆ್ಯಂಡ್ ವಿಕ್ಕಿ ಅವರೇ ಆ್ಯಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ. ಆ್ಯಂಡ್ ಏನು ಅವತಾರ್ ಪುರುಷ 1 ಪಾರ್ಟ್ನ ನೋಡಿ ಎಲ್ಲಿ ಹೋದ್ರೂ ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ, ತಮಿಳ್ ಸಿನಿಮಾ ರಿಲೀಸ್ ಇರಲಿ, ಎಲ್ಲ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಇರ್ತಿದ್ದಿದೆ ಅವತಾರ್ ಪುರುಷ 2 ಯಾವಾಗ ಅಂತ. ನನಗೂ ಡೇಟ್ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಅಂತ ಹೇಳ್ತಿದ್ದೆ. ಸೊ ಫೈನಲಿ April 5th ರಿಲೀಸ್ ಆಗ್ತಿದೆ. ಸಾಕಷ್ಟು ಜನ ಅಮೆಝಾನಲ್ಲಿ ಬಂದ ಮೇಲೆ ತುಂಬ ಜನ ನೋಡಿ ಅದನ್ನು ಇಷ್ಟಪಟ್ಟು ಪಾರ್ಟ್ 2ನ ಖಂಡಿತವಾಗ್ಲೂ ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟಾಗಿ ಸಿಕ್ಕಿ ಹೇಳಿರೋದುಂಟು. ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಏನು ಪಾರ್ಟ್ 1ನಲ್ಲಿ ಒಂದು ಕಾಮಿಡಿ, ಫನ್, ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು. ಇದು ಪಾರ್ಟ್ 2 ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋವಂಥದ್ದು, ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗಲೂ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಎಲ್ಲ ಪ್ರೀತಿ ಇರೋದಕ್ಕೆ ಎಲ್ಲ ಬಂದಿರೋದು. ಮೊದಲನೇದಾಗಿ ನಾನು ತುಂಬ ದಿವಸ ಆಯಿತು ಹಿಂಗೆ ಸ್ಟೇಜ್ ಮೇಲೆಲ್ಲ ಬಂದು ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಲಾಸ್ಟ್ 1 year ಹಿಂದಿ ಫಿಲ್ಮ್ ಮಾಡ್ತಿದ್ದ, ಅಲ್ಲಿ ಒಬ್ಬ ಹೀರೋ, ನಮ್ಮ ಸಿನಿಮಾ ಹೀರೋ ಸೀನ್ ಪೇಪರ್ ಕಳಿಸಿದ್ರೆ, ಸರ್ ಇವತ್ತಿನ ಸೀನ್ ಪೇಪರ್ ನೆನ್ನೆ ಕಳಿಸ್ಬೇಕು, ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ, ನನಗೆ ಆಗಲ್ಲ ಸರ್. ಅದಿಂಗೆ ನಮ್ಮಲ್ಲಿ ಹಂಗೆ ಇಲ್ವಲ್ಲ ಸರ್ ಅಂತ. ಮತ್ತು ನಾನು ವಿಕ್ಟ್ರಿ 2 ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಶರಣ್ ಸರ್ ಅಂತ ಹಂಗೆ ಫೋಟೋ ಎಲ್ಲ ತೋರಿಸಿದ್ದೀನಿ, ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಲ್ಲಿ. ಅವರು 5-6 ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ, 2 ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ ಅಂದರೆ ಕೋನೆ ಫೋನ್ ಕರೋಸ್ಕೋ ಅಂತಾರೆ. ಅಂದರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಸುಲಭ ಅಲ್ಲ. ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಟಿಗೆ ಬರಲ್ಲ, ಬಂದ್ರು ಆ್ಯಕ್ಟಿಂಗ್ ಮಾಡಲ್ಲ, ಐ ಆಮ್ ಸಾರಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಸರ್. ಅಂದರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತು ನಮ್ಮ ಸೌತಿಂದು ಏನು ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ, ನಂಗೆ ತುಂಬ ಹೆಮ್ಮೆ ಆಯಿತು. ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ, ಆರ್ಟಿಸ್ಟ್ಗಳ ಬಗ್ಗೆ ತುಂಬ ಗೌರವ ಇದೆ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಮತ್ತು ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ. ಸುನಿ ಯಾಕೆ ಗ್ರೇಟ್ ಅಂದರೆ, ಒಂದು ಯೂಶ್ವಲಿ ಎಲ್ಲ ಡೈರೆಕ್ಟ್ರಿಗೂ ಒಂದು ಬ್ರ್ಯಾಂಡ್ ಫಿಕ್ಸ್ ಮಾಡಿಬಿಡ್ತಾರೆ. ಇವ್ನು ಇಂಥ ಸಿನಿಮಾನೇ ಮಾಡ್ತಾನೆ, ಇವ್ನು ಹಾರರೇ ಮಾಡ್ತಾನೆ, ಇವ್ನು ಕಾಮಿಡಿನೇ ಮಾಡ್ತಾನೆ ಅಂತ. ಸೊ ನನ್ನ ಜರ್ನಿನಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ. ಸುನಿ ಅವರ ಈ ಚೇಂಜಸ್ ಇದೆಯಲ್ಲ, ಇದು ತುಂಬ ಧೈರ್ಯ ಬೇಕಿತ್ತು ಮಾಡೋದಕ್ಕೆ. ಅದನ್ನು ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸ್ತಿದ್ರೆ ನಿಮ್ಮ ಧೈರ್ಯನ ಮೆಚ್ಚಬೇಕು. ಆಮೇಲೆ ಪುಷ್ಕರ್ ಸರ್, ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು. ಕ್ವಾಲಿಟಿಯಲ್ಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಿಲ್ಲ, ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು. VFX ಆಗಿರ್ಬೋದು, ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ. ತ್ರಿಶಂಕು ಅಂತ ಅಂದರೆ ನೀವೇ 3 ಜನನು ಸೇರಿ ತ್ರಿಶಂಕು ಪಯಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವೆಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಮೋಹನ್ ಅಣ್ಣನು ಭಾಗಿಯಾಗಿದ್ರು, ತುಂಬ ಒಳ್ಳೆಯ ಸುದ್ದಿ. ಅಂದರೆ ನಾವು ವಿಕ್ಟ್ರಿ 2 ಮಾಡ್ಬೇಕಾದ್ರೂ ತುಂಬ ಹೆಲ್ಪ್ ಮಾಡಿದರೆ ಸಿನಿಮಾ ತುಂಬ ಚೆನ್ನಾಗಾಗಲಿ. ಅಂದರೆ ಇವತ್ತಿನ ದಿನಗಳಲ್ಲಿ ನಾವೋಗಿ ಬೇರೆ ಭಾಷೆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ, ಮಲಯಾಳಂ ಸಿನಿಮಾ ಎಲ್ಲ. ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ. ಅದನ್ನು ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಶಿಕಾ ಮೇಡಮ್ ಆವಾಗ ಕನ್ನಡ ಸಿನಿಮಾನು ಮಾಡಿ ಇವಾಗ ಫ್ರೀ ಇದೆ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ.
ಪ್ರೇಮ್ ಸರ್ಗೆ 1:15 ಹೇಳಿದ್ರು, ನನ್ಗೆ 5:15 ಹೇಳಿದ್ರು ಸುನಿ ಸರ್. ನಾನು ಬಂದಾಗಲೂ ಇವತ್ತು ಏಪ್ರಿಲ್ 1 ಅಲ್ವಾ, ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟರ್ ಬೇರೆ ಅಲ್ವಾ, ನಮಗೆ ಚಮಕ್ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ. ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು, ಆಮೇಲೆ ಒಳಗೆ ಬಂದೆ. ಮಾರ್ಬಲ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ರೆ ಸರ್. ನಮ್ ಪುಷ್ಕರ್ ಅವ್ರ ಕನ್ಸು ಯಾವಾಗ್ಲೂ ಮಾರ್ಬಲ್ ಸ್ಟುಡಿಯೋಸ್ ತರ ಇರುತ್ತೆ. ಅವ್ರ ಕನ್ಸು ನನ್ಸಾಕ್ಬೇಕು ಅಂದ್ರೆ ಈ ಸಿನಿಮಾ ಇಟ್ಟಾಗ್ಬೇಕು, ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ಈ ಟಿ ಶರ್ಟ್ ಹಾಕೊಂಡ್ಬಂದಿದ್ದೆ. ಸೂಪರ್ ಸೂಪರ್. ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾವೇನು ಮೀಟ್ ಆಗಲ್ಲ, ನಮ್ದು ಮೆಸೇಜಲ್ಲಿ ಕಾನ್ವರ್ಸೇಷನ್ ಎಲ್ಲ. ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲ್ ಇತ್ತು. ಅದನ್ನ ಹಾಕಿದಾಗ ಇವರು ಕಳ್ಸಿದ್ರೆ ನನ್ನ ಹೆಸರು ಹಾಕಿ ಕಳಿಸು ಮಾರ್ಸಲ್ಲಿ ಬರಲಿ ಅಂತ. ಈ ಥರ ಸಿನಿಮಾದ ಕಾನ್ವರ್ಸೇಷನ್ ಇರಲ್ಲ ನಮ್ದು, ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು. ಶರಣ್ ಸರ್ ಯಾವಾಗ್ಲೂ, ಯಾಕಂದರೆ ಇವರಿಬ್ಬರ ಮಧ್ಯೆ ಒಬ್ರು ಶಿವು ಅಂತ ಇದ್ದಾರೆ, ನೀನಾಸಮ್ ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಶಿವ ಅವ್ರು ಹೇಳೋರು, ವಿಕ್ಕಿದು ಸಿನಿಮಾ ಏನಾಯಿತು, ಕತೆ ಚೆನ್ನಾಗಿದೆ, ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೆ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು. ಹಂಗೆ ಮೋಹನ್ ಅಣ್ಣ ಅವರು, ನಾನು ಚಿಕ್ಕ ಹುಡುಗನಾಗಿದ್ದೆ ನೋಡ್ತಾ ಇದ್ದೀನಿ, ಇವಾಗಲೂ ಹಂಗೆ ಇದ್ದಾರೆ. ಥ್ಯಾಂಕ್ ಯು ಮೋಹನ್ ಅಣ್ಣ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದನೂ ಒಳ್ಳೆ ಪಿಕ್ಚರ್ ಮಾಡೋ, ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾ ಇದ್ರು, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಆಶಿಕ್ ಅವ್ರನ್ನ 2024 ಮತ್ತೆ ನೋಡ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು. ಯಾಕಂದ್ರೆ ಇವ್ರನ್ನ 2 ವರ್ಷ 3 ವರ್ಷಕ್ಕೆ ಒಂದ್ಸರಿ ನೋಡೋ ಸರ್, ಈ ವರ್ಷ ನೋಡಿದ್ದೀನಿ, ತುಂಬ ಚೆನ್ನಾಗಿ. ಬಿಸಿಯೆಸ್ಟ್ ಹೀರೋಯಿನ್. ಹೌದು ಹೌದು ಮೇಡಮ್, ನಿಜವಾಗ್ಲು ಈ ವರ್ಷ ನೋಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ. ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಪ್ರವೀಣ್ ಅವ್ರು ಹೇಳಿದ್ರು, ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ. ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ. ಸುನಿ ಸರ್ ಆಲ್ರೆಡಿ 6 ತಿಂಗಳಿಗೆ 1 ಹಿಟ್ ಕೊಟ್ಟಿದ್ದಾರೆ, ಇದೊಂದು ಹಿಟ್ಟಾದರೆ 6 ತಿಂಗಳಿಗೆ 2 ಹಿಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರು ಅವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಇಡೀ ಅವತಾರ ಪುರುಷ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು.